ಬಿಹೇವ್ ಮಾಡ್ತಿದ್ದಾರೆ. ಕಲಬುರಗಿಯ ಸಾವಳಗಿ ಗ್ರಾಮದಲ್ಲಿ ರಥೋತ್ಸವ ಮಾಡೋದಕ್ಕೆ ಹೊರಟಿದ್ರು. ಏಪ್ರಿಲ್ 8ರ ಬೆಳಗಿನ ಜಾವ ಈ ಜಾತ್ರೆಯನ್ನ ನಡೆಸಲಾಗಿತ್ತು. ಜನರಿಗೆ ಆ ಭಾಗದಲ್ಲಿ ಪದೇ ಪದೇ ಬುದ್ಧಿ ಹೇಳಿದ್ರು ಕೂಡ ಅಧಿಕಾರಿಗಳ ಕಣ್ತಪ್ಪಿಸಿ ಈ ಪ್ರಯತ್ನಗಳನ್ನ ಅವರು ಮಾಡ್ತಾ ಇದ್ದಾರೆ. ರಾತ್ರೋರಾತ್ರಿ ಜನ ಸೇರೋದು, ರಥೋತ್ಸವ ಮಾಡೋದು. 8ನೇ ತಾರೀಕು ಬೆಳಗಿನ ಜಾವ ಈ ಜಾತ್ರೆಯನ್ನು ಮಾಡಿದ್ರಂತೆ. ರಾತ್ರೋರಾತ್ರಿ ಶಿವಲಿಂಗೇಶ್ವರ ರಥೋತ್ಸವ ಹಾಗೆಯೇ ಜಾತ್ರೆ ಮಾಡಿದ್ದಾರೆ. ಗ್ರಾಮಸ್ಥರು ಬೇಡ ಅಂತ ಹೇಳಿದ್ರು ಕೂಡ ಮಠಾಧೀಶ ಇಲ್ಲಿ ಕೇಳಿಲ್ಲ ಅಂತ ಆರೋಪ ಮಾಡಲಾಗ್ತಾ ಇದೆ. ಗ್ರಾಮಸ್ಥರ ಮಾತನ್ನ ಮಠಾಧೀಶ ಕಿವಿಗೆ ಹಾಕೊಂಡಿಲ್ವಂತೆ. ಪೊಲೀಸರು ಎಚ್ಚರಿಕೆ ನೀಡಿದ್ರೂ ಕೂಡ ಕೇಳದೆ ಜಾತ್ರೆಯನ್ನು ಮಾಡಿದ್ದಾರೆ. ಪೊಲೀಸರು ವಾಪಸ್ಸಾದ ಬಳಿಕ ರಥೋತ್ಸವ ಮಾಡಿದ್ದಾರೆ. ಜಾತ್ರೆಯಲ್ಲಿ ಭಾಗಿಯಾದವರ ವಿರುದ್ಧ ಈಗ ಪ್ರಕರಣ ಕೂಡ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಮತ್ತೆ ಇಲ್ಲಿ ಕರ್ತವ್ಯ ಲೋಪದ ಆರೋಪದ ಹಿನ್ನೆಲೆಯಲ್ಲಿ ಇಬ್ಬರನ್ನ ಸಸ್ಪೆಂಡ್ ಮಾಡಲಾಗಿದೆ. ಪಿಎಸ್ಐ ಹಾಗೆಯೇ ಓರ್ವ ಪೇದೆಯನ್ನ ಅಮಾನತು ಮಾಡಿ ಆದೇಶವನ್ನು ನೀಡಲಾಗಿದೆ. ಈ ಆದೇಶವನ್ನು ಕೊಟ್ಟಿರೋದು ಕಲಬುರಗಿಯ ಪೊಲೀಸ್ ಕಮಿಷನರ್ ಸತೀಶ್ ಕುಮಾರ್ ಅವರು. ಒಂದು ವಿಚಾರ ಗಮನಿಸಬೇಕು. ಕಲಬುರಗಿಯಲ್ಲಿ ಲಾಕ್ಡೌನ್ ಆದ್ಮೇಲೆ ರೀಸೆಂಟ್ ಆಗಿ ನಾವು ನೋಡೋದಾದ್ರೆ ಕಳೆದ 1-2 ವಾರದಲ್ಲಿ ಪದೇ ಪದೇ ಜಾತ್ರೆಗಳು ಈ ತರ ಸಂಭವಿಸ್ತಾನೆ ಇದೆ, ಆಗ್ತಾನೆ ಇದೆ. ರಥೋತ್ಸವ ಆಗ್ತಿದೆ, ಜನ ಸೇರ್ಕೊಳ್ತಾ ಇದ್ದಾರೆ, ರಾತ್ರೋರಾತ್ರಿ ಮಾಡ್ಬಿಡ್ತಾರೆ ಅಂತ ಪೊಲೀಸರು, ಅಧಿಕಾರಿಗಳು, ಆ ಭಾಗದ ಜನಪ್ರತಿನಿಧಿಗಳು ಹೇಳೋದು. ನೋಡಿ, ಗುಂಪಾಗಿ ಹಿಂಗ್ ಜನ ಸೇರ್ಕೊಂಡ್ಬಿಟ್ರೆ ಈಗ ಹೇಳಿ ಕೇಳಿ ಕೊರೋನಾ ಅಂತಂದ್ರೆ ಫ್ಯಾಮಿಲಿ ಮೆಂಬರ್ಸೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಕಾಲ ಬಂದಿದೆ. ಅಂತದ್ರಲ್ಲಿ ಇವ್ರು ಊರವರೆಲ್ಲ ಹಿಂಗ್ ಸೇರ್ಕೊಂಡ್ಬಿಟ್ರೆ ಸಮಸ್ಯೆ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಈಗ ಈ ಸಭೆ ಸಮಾರಂಭ, ಈ ರಥೋತ್ಸವ ಎಲ್ಲ ನಡೆಸಬೇಡಿ ಅಂತ ಸರ್ಕಾರ ಹೇಳಿರೋದು. ಬಾಗಲಕೋಟೆಯಲ್ಲೊಂದು ಕರುಣಾಜನಕ ಕಥೆ ನಡೆದಿದೆ. ಕೊರೋನಾದಿಂದ ಗುಣಮುಖವಾದಂತ ಪತ್ನಿಗೆ ಶಾಕ್ ಎದುರಾಗಿದೆ. ಮನೆಗೆ ಹೋದಾಗ ಗೊತ್ತಾಯ್ತು ಗಂಡನ ಸಾವಿನ ಸುದ್ದಿ. ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಕರುಣಾಜನಕ ಕಥೆ ಇದು. ಗಂಡ ಸಾವನ್ನಪ್ಪಿದ್ದಾರೆ, ಪತ್ನಿ ಬಚಾವಾಗಿದ್ದಾರೆ ಕೊರೋನಾದಿಂದ. ಇವರು ಗುಣಮುಖರಾಗಿದ್ದಾರೆ. ಡಿಸ್ಚಾರ್ಜ್ ಆಗಿ ಹೋದ್ಮೇಲೆ ಅವರಿಗೆ ಶಾಕ್ ಎದುರಾಗಿರೋದು. ಮನೆಗೆ ಹೋದಾಗ ತನ್ನ ಪತಿ ಸಾವನ್ನಪ್ಪಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಿದೆ. ಇದೇನಾಗಿದೆ ಅಂದ್ರೆ ಕೊರೋನಾದಿಂದ ಆಸ್ಪತ್ರೆಗೆ ಗಂಡ ಹೆಂಡತಿ ಇಬ್ರು ಕೂಡ ಅಡ್ಮಿಟ್ ಆಗಿರ್ತಾರೆ, ಚಿಕಿತ್ಸೆ ಪಡ್ಕೊಳ್ತಿರ್ತಾರೆ. ಏಪ್ರಿಲ್ 3ನೇ ತಾರೀಕು ಪೇಷಂಟ್ ನಂಬರ್ 125 ಮೃತಪಟ್ಟಿದ್ರು. ಸೋಂಕಿನಿಂದ ಗುಣಮುಖವಾಗಿ ಮನೆಗೆ ಹೋದಂತ ಪತ್ನಿಗೆ ಶಾಕ್ ಆಗಿತ್ತು. 75 ವರ್ಷದ ಅಪ್ಪ ಮೃತಪಟ್ಟಂತ ಸುದ್ದಿ ಕೇಳಿ ಮಕ್ಕಳು ಕೂಡ ಒಂಥರ ಗಾಬರಿಗೊಳಗಾಗಿದ್ದಾರೆ. ಈ ವಿಷಯ ತಿಳಿದು 54 ವರ್ಷದ ಪತ್ನಿ ಪೇಷಂಟ್ ನಂಬರ್ 161 ಆಕ್ರಂದನ ಮಾಡಿದ್ದಾರೆ. ಸಹಜವಾಗಿ ಇದು ಹಾಗೇ ಆಗುತ್ತೆ, ಯಾಕಂದ್ರೆ ಸದ್ಯ ಕೊರೋನಾದಿಂದ ಬಚಾವಾಗಿ ಬಂದಲ್ಲ ನಾನು ಅಂತ ಪಾಪ ಅವ್ರು ಬಂದಿರ್ತಾರೆ. ಮನೆಗೆ ಹೋಗೋಣ, ಇನ್ನಾದ್ರೂ ಫ್ಯಾಮಿಲಿ ಮೆಂಬರ್ ಜೊತೆ ಕಾಲ ಕಳೆಯೋಣ ಅಂತೆಲ್ಲ ಒಂದಿಷ್ಟು ಆಸೆ ಪಟ್ಟು ಬಂದಿರ್ತಾರೆ. ಬಟ್ ಮನೆಗೆ ಬಂದಾಗ ಅವ್ರಿಗೆ ಗೊತ್ತಾಗಿದ್ದು ಈಗ ಅವರಿಬ್ರಿಗೂ ಕೂಡ ಅಂದ್ರೆ ಗಂಡ ಹೆಂಡತಿ ಇಬ್ರು ಕೂಡ ಕೊರೋನಾದಿಂದಾನೇ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು. ಬಟ್ ಇಲ್ಲಿ ಒಟ್ಟಿಗೆ ಚಿಕಿತ್ಸೆ ಕೊಟ್ಟಿರಲಿಲ್ಲ, ಯಾಕಂದ್ರೆ ಐಸೋಲೇಟ್ ಮಾಡಿ ಬೇರೆ ಬೇರೆ ಚಿಕಿತ್ಸೆ ಕೊಡಬೇಕಾಗತ್ತಲ್ಲ, ಹಂಗೆ ಮಾಡಿದ್ದಾರೆ. ಸೊ ಇವ್ರಿಗೆ ಗೊತ್ತಿರಲಿಲ್ಲ ತನ್ನ ಪತಿ ಸತ್ತು ಹೋಗಿದ್ದಾರೆ ಅಂತ. ಮನೆಗೆ ಹೋದ್ಮೇಲೆ ಗೊತ್ತಾಗಿರೋದು ವಿಚಾರ. ಈ ಬಗ್ಗೆ ಮಾತಾಡೋದಕ್ಕೆ ಮೃತ ವೃದ್ಧನ ಮಗ ನಮ್ಮ ಜೊತೆ ಫೋನ್ ಲೈನ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ಇವಾಗ ಯಾವಾಗ ನಿಮ್ ತಂದೆ ಈ ತರ ತೀರ್ಕೊಂಡಿದ್ದು? ನಿಮ್ಮ ಅಮ್ಮ ಯಾವಾಗ ಡಿಸ್ಚಾರ್ಜ್ ಆಗಿ ಬಂದಿದ್ದು? ನಮ್ಮ ತಂದೆ ಏಪ್ರಿಲ್ 3 ತಾರೀಕು ತೀರ್ಕೊಂಡಿದ್ದು ಮೇಡಮ್. ನಮ್ಮ ತಾಯಿಗೆ ನಿನ್ನೆ ಡಿಸ್ಚಾರ್ಜ್ ಆಯ್ತು. ಅದು ಅವರಿಗೆ ಗೊತ್ತಿರಲಿಲ್ಲ, ಅವ್ರು ನಮ್ಮ ತಂದೆ ತೀರ್ಕೊಂಡಿದ್ದು. ನಾವು ನಿನ್ನೆ ಅವರಿಗೆ ಹೇಳಿದೀವಿ. ಅಲ್ಲ, ಇಂಥ ಟೈಮಲ್ಲಿ ಹೇಳಕ್ಕೂ ಕೂಡ ಕಷ್ಟ ಆಗುತ್ತೆ. ಸೊ ಹೆಂಗ್ ಅದನ್ನೆಲ್ಲ ಮ್ಯಾನೇಜ್ ಮಾಡಿದ್ರಿ ನೀವು? ನಿಜ ಮೇಡಮ್, ಅವ್ರಿಗೆ ಯಾಕಂದ್ರೆ ಅವರು ಟೆಸ್ಟ್ ಮಾಡಿದ್ರಲ್ಲ, ಅವ್ರಿಗೆ ಪಾಸಿಟಿವ್ ಬಂತು. ಅದಕ್ಕೆ ನಾವು ಹೇಳೋದು ಬೇಡ ಅಂತ ಹೇಳಿ ಕುಟುಂಬಸ್ಥರೆಲ್ಲಾರು ಡಿಸೈಡ್ ಮಾಡಿ ಸುಮ್ನೆ ಅದ್ರಲ್ಲಿ ಮತ್ತೆ ಇದೊಂದು ಹೇಳಿದ್ರೆ ನಮ್ಗೆ ಅವ್ರು ಸುಮ್ನೆ ಮಾನಸಿಕ ಆಗ್ತಾರೆ, ಖಿನ್ನತೆ ಒಳಗಾಗ್ತಾರೆ ಅಂತ ಹೇಳಿ ನಾವು ಯಾರು ಹೇಳಿಲ್ಲ ಅವರಿಗೆ. ಅದಕ್ಕೆ ಮತ್ತೆ ಮನೆಗೆ ಬಂದ್ಕೊಂಡು ನಾವು ಇನ್ಫಾರ್ಮ್ ಮಾಡೋಣ ಅಂತ ಹೇಳಿದ್ವಿ. ಯಾಕಂದ್ರೆ ಅಲ್ಲಿ ನಮ್ ಕುಟುಂಬಸ್ಥರು ಯಾರು ಇದ್ದಿದ್ದಿಲ್ಲ ಅವ್ರ ಜೊತೆ, ಅವ್ರು ಒಬ್ರೇ ಇರ್ತಾ ಇದ್ರಲ್ಲ. ಮತ್ತೆ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಹೇಳಿ ಅದೊಂದು ಮಾನಸಿಕ ಮತ್ತೆ ನಮ್ಮ ತಂದೆ ಹೋಗಿನ ಮಾನಸಿಕ ಆಗ್ತೈತೆ ಅಂತ ಹೇಳಿ ನಾವು ಅವ್ರಿಗೆ ಇದನ್ನ ಮಾಡಿದ್ದಿಲ್ಲ, ಇನ್ಫಾರ್ಮ್ ಮಾಡಿದ್ದಿಲ್ಲ. ಅದಕ್ಕೆ ನಿನ್ನೆ ಮನೆಗೆ ಡಿಸ್ಚಾರ್ಜ್ ಆಗಿ ಬಂದ್ರು. ಈಗ ಅವರಿಗೆ ಇನ್ಫಾರ್ಮ್ ಮಾಡಿದ್ವಿ, ತುಂಬಾ ದುಃಖದಲ್ಲಿದ್ದಾರೆ.
ಅಲ್ಲ ಈಗ ಹೆಲ್ತ್ ವೈಸ್ ಆರಾಮಿದಾರಲ್ಲ ಅಮ್ಮ? ಹಾ, ಹೆಲ್ತ್ ಅಲ್ಲಿ ತುಂಬಾ ಆರಾಮಿದ್ದಾರೆ ಮೇಡಮ್ ಅವರು. ಓಕೆ, ಈಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ? ಹಾ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಆರಾಮಿದ್ದಾರೆ, ಎಲ್ಲರೂ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ.